ಹಾವೇರಿ ಅಂಬೇಡ್ಕರ್ ಸರ್ಕಲ್ನಲ್ಲಿ 69ನೇ ಮಹಾಪರಿನಿರ್ವಾಣ ಪುಣ್ಯ ಸರಣಿ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ವಿಜಯ್ ಮಹಾಂತೇಶ್, ದ್ಯಾಮಣ್ಣನವರ್, ಜಿಲ್ಲಾ ಪಂಚಾಯಿತಿ ಸಿಇಒ ರುಚಿಬಿಂದು ಹಾಗೂ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯಶೋಧ ವೆಂಟಗೋಡಿ ಹಾಗೂ ದಲಿತ ಮುಖಂಡರುಗಳಾದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಪರಮೇಶಪ್ಪ ಮೇಗಳಮನಿ, ನಿವೃತ್ತ ಸಹಾಯಕ ನಿರ್ದೇಶಕರು ಆದ ಎಂಬಿ ಕಳೆ, ಡಿಎಸ್ಎಸ್ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಸುನಿಲ್ ಲಕ್ಷ್ಮಣ್ ಬೆಟಗೇರಿ ಮತ್ತು ಉಡಚಪ್ಪ ಮಾಳಗಿ, ಹೊನ್ನಪ್ಪ ತಗಡಿನ್ಮನಿ, ಶಂಭು ಕಳಸದ, ಅಶೋಕ ಮರೆಣ್ಣವರ, ನಿಂಗಪ್ಪ ಗಾಳಮ್ಮನವರ್, ಮಾಲ್ತೇಶ ದೇವಗಿರಿ, ಶ್ರೀಕಾಂತ ರೆಡ್ಡಿ, ಮೇಲೇಶಪ್ಪ ಮದ್ದೆರೆ, ಮಂಜುನಾಥ್ ಮರಳ. ಸಾಹೇಬ್ರ ಹತ್ತಿರ ಕೊಡ್ದಿ ಒಂದು 5 ಹೊಳ್ಳಿ ಮಾಡ್ತೀನಿ ಫಂಕ್ಷನ್ ಅದನ್ನೇ ಬರ್ರಿ ಸರ್ ಮ್ಯಾಕ್ ಬರ್ರಿ ಯಾರು ಈ ಕಡೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಒಬ್ಬರು ಮಾತಾಡ್ರಿ ಯಾರ? ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ವತಿಯಿಂದ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿ ಗೌರವವನ್ನು ಸಲ್ಲಿಸುವ ದಿನ ಇವತ್ತು. ನಮಗೆ SC ST ಅಥವಾ ಹಿಂದುಳಿದವರಿಗೆ ಅಷ್ಟೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಸೀಮಿತ ಅಲ್ಲ. ನನಗೆ ಬಸವಣ್ಣವರು ಮತ್ತು ಅಂಬೇಡ್ಕರ್ ಎರಡು ಕಣ್ಣಿದ್ದಂಗೆ. ಇವತ್ತು ಬಸವಣ್ಣವ್ರು ಹುಡ್ತಾ ಹೋಗಿದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಹುಡ್ತಾ ಹೋಗಿದ್ರೆ ನಾವು ಯಾರು ಲೀಸ್ಟ್ನಾಗ ಬರ್ತಿದ್ದಲ್ಲ. ಇವತ್ತು ನಾವು ಲೀಸ್ಟ್ನೇ ಬರ್ಬೇಕಪ್ಪ ಅಂದ್ರೆ ನಾವೆಲ್ಲ ಆಧಾರ್ ಕಾರ್ಡ್ ಇಲ್ದಂಥ ಮಂದಿ. ಇವತ್ತು ನಮಗೆ ಐಡೆಂಟಿ ಕಾರ್ಡ್ ಬಂದತ್ತಪ್ಪ. ಇವತ್ತು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷಗೇನಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಕ್ಷಿ ಅಂತ ಹೇಳ್ತಾ. ಬರೀ SC ST ಅಷ್ಟೇ ಸೀಮಿತ ಅಲ್ಲ. ಇವತ್ತು ಒಬ್ಬರ ಮೇಲೆ ಯಾರು ದಾರಿಗೆ ಹೋಗ್ತಾನೆ ಅಂತ ಅಂದಪ್ಪ ಅಂದ್ರೆ ಅವ್ರ ಮೇಲೆ ಅಟ್ಯಾಕ್ ಆದಪ್ಪ ಅಂದ್ರೆ ಕೇಸ್ ಆಗ್ತದೆ, ಕಾನೂನು ಐತೆ. ನಮ್ಮ ಸಾಹೇಬ್ರು ಇವತ್ತು ರಿಸರ್ವೇಷನ್ನಾಗ CPI ಆಗ್ಯಾರ.
ಬರೀ SC/ST ಅಷ್ಟೇ ಮೀಸಲಾಗ್ತಾರೆ. SC/STಗೆ 17-18% ಇದ್ರೆ ಟೋಟಲ್ ರಾಜ್ಯದೊಳಗೆ ದೇಶದೊಳಗೆ 50% ರಿಸರ್ವೇಷನ್, ಇನ್ನು 32% ಇತರರಿಗೆ ಕೆಟಗರಿ ಒಳಗೆ ಮೀಸಲಾಗಿದೆ. ಹೆಣ್ಮಕ್ಳು ಅಂದಕ್ಕೆ ಎಲ್ಲರಿಗೂ. ಅದ್ರಾಗ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಓಟಿನ ಹಕ್ಕನ್ನು ಕೊಟ್ಟಂತಾರೆ ಯಾರು ಇದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತೈತಿ. ಹಾಗಾಗಿ ಇವತ್ತು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮ್ಮ ಹಬ್ಬ ಅಂತ ತಿಳ್ಕೊಂಡ್ರೆ ಅಡ್ಡಿಲ್ಲ. ನಮ್ಗೆ ಯಾವ ದೇವರಿಂದನೂ ನ್ಯಾಯ ಸಿಕ್ಕಿಲ್ಲ. 33 ಕೋಟಿ ದೇವತೆಗಳದಂತ ಯಾವ ದೇವರಿಂದನೂ ನ್ಯಾಯ ಸಿಕ್ಕಿಲ್ಲ. ಆದರೆ ನಮ್ಮ ದೇವ್ರುಗಳೇ ಅಂತ ಬಂದ್ರೆ ಕುರಿ ತಿನ್ನೋವು, ಬಾಣ ತಿನ್ನೋವು, ಕುರಿ ತಿನ್ನೋದು ನಮ್ಮ ದೇವರು. ಹಂಗಾಗಿ ನಮಗೆ ನ್ಯಾಯ ಸಿಕ್ಕತಿ. ನಮಗೇನಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಬಸವಣ್ಣರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇವತ್ತಿನ ದಿನ ಎಲ್ಲರಿಗೂ ಅಂಬೇಡ್ಕರ್ ಪರಿವರ್ಣೆ ದಿನದಂದು ಶುಭ ಕೋರ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿವಸ. ಪರಿನಿರ್ವಾಣ ಅಂದರೆ ಒಂದು ಶಾಂತಿ ಮತ್ತು ಮೋಕ್ಷ ಅಂತ ದಿವಸ. ಈ ದೇಶಾದ್ಯಂತ ಎಲ್ಲ ರಾಜ್ಯದಿಂದ ಇವತ್ತಿನ ದಿವಸ ಮುಂಬೈಗೆ ಎಲ್ಲ ಜನರು ಅಲ್ಲಿ ದರ್ಶನಕ್ಕೆ ಹೋಗ್ತಾರೆ. ಮುಂಬೈದಲ್ಲಿ ಕನಿಷ್ಠ ಒಂದು 20 ಲಕ್ಷ ಜನ ಸೇರ್ತಾರೆ. 20 ಲಕ್ಷ ಜನ ಸೇರಿದರೂ ಸಹಿತ ಆ 20 ಲಕ್ಷ ಜನದ ಸಂರಕ್ಷಣೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳೇ ಅಚ್ಚುಕಟ್ಟಾಗಿ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಿನ ದಿವಸ ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಿಸ್ತಾ ಹೋಗಿದ್ರೆ, ಇವತ್ತಿನ ದಿವಸ ಮಹಿಳೆಯರಿಗೆ ಹಕ್ಕನ್ನು, ಸ್ವತಂತ್ರ ಹಕ್ಕನ್ನು ಕೊಡದೇ ಹೋಗಿದ್ರೆ ಇವತ್ತು ಮಹಿಳೆಯರು ಇಷ್ಟು ಶಿಕ್ಷಣನ ಪಡೀಲಿಕ್ಕೆ ಆಗ್ತಿದ್ದಿರಲ್ಲ ಮತ್ತು ಯಾವ ರೀತಿಯೂ ಪ್ರಗತಿ ಆಗ್ತದೆ. ಇವತ್ತಿನ ದಿವಸ ಇದೇ ಸಾಧ್ಯ. ಏನಂದರೆ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ಬಂದರೂ ಸಹಿತ ಮಹಿಳಾ SP ಅವರು ಇರೋದ್ರಿಂದ ಅವ್ರು ಬರುತ್ತನ ನಾವಿಲ್ಲಿ ಗಾರ್ಲೆಂಡ್ ಮಾಡಿಲ್ಲ, ಅವರಾಗಲಿ ಎಲ್ಲರೂ. ಯಾಕಂದರೆ ಬಾಬಾ ಸಾಹೇಬರು ಕೊಟ್ಟಂಥ ಕೊಡುಗೆ ಮಹಿಳಾ ಒಂದು ಪ್ರತಿಭೆ ಅಂತ ಹೇಳ್ತಾ ಇದ್ರಿ. ಆದ್ದರಿಂದ ಏನಾದರೂ ಮಹಿಳೆಯರಿಗೋಸ್ಕರ ಮನೆ ಬಿಟ್ಟದ್ದ ಬಂದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಪ್ರಪ್ರಥಮ 12ನೇ ಶತಮಾನದ ಬಾಬಾ ನಮ್ಮ ಶರಣರಾದಂಥ ಜಗಜ್ಯೋತಿ ಬಸವೇಶ್ವರರು, ತದನಂತರ ಹಿಂದೂ ಕೋಡ್ ಬಿಲ್ಗಾಗಿ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಂಥ ಹೊರಬಂದಂಥ ಮಹಾನ್ ವ್ಯಕ್ತಿ ಯಾರಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ, ಇವತ್ತು ಕೇವಲ ನಾವು ಹಾರಾಕೋರ ಮುಖಾಂತರ ಅಲ್ಲ, ಎಲ್ಲರೂ ಸಹಿತ ಶಿಕ್ಷಣ ಮತ್ತು ಸಂಘಟನೆ ಹೋರಾಟವನ್ನು ಮಾಡ್ತಾ ಈ ದೇಶದ ಸಂರಕ್ಷಣೆ ಮಾಡಬೇಕಂತ ಬಾಬಾ ಸಾಹೇಬ್ ಕೊಟ್ಟಂಥ ಹಾದಿಯಲ್ಲಿ ನಾವು ನಡೀಬೇಕಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಜೈ ಭೀಮ್. ಜೈ ಜೈ ಭೀಮ್. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ